ಕಣ್ರಿ ಹೆಣ್ಮಗು ಹುಟ್ಟದೆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೆ ಹೆಣ್ಮಗು ಹುಟ್ಟಿದ್ರೆ ಲಕ್ಷ್ಮಿ ಹೆಂಗ್ರಿ ಬರ್ತಾಳೆ? ಲಕ್ಷ್ಮಿ ಓದ್ತಾ ಇರ್ತಾಳೆ ಅಷ್ಟೇ. ಯಾಕಂತಂದ್ರೆ ಹೆಣ್ಮಗು ಹುಟ್ಟಿರೋದಕ್ಕೆ ಮುಂದಕ್ಕೆ ನಾವೇ ತಾನೇ ಅದಕ್ಕೆ ಮದ್ವೆ ಮಾಡ್ಕೊಡ್ಬೇಕು. ಗಂಡು ಮಗು ಹುಟ್ಟಿದಿದ್ರೆ ಆ ಹೆಣ್ಣಿನ ಕಡೆಯವರು ಮದ್ವೆ ಮಾಡ್ಕೊಟ್ಟಿರೋರಪ್ಪ. ನಮ್ದೇ ತಾನೇ ದುಡ್ಡು ಖರ್ಚಾಗೋದೀಗ. ನಮ್ದೇ ಲಕ್ಷ್ಮಿ ಓದ್ತಾ ಇರ್ತಾಳೆ. ಕಣ್ರಿ, ನಾಳೆನೆ ವರಮಹಾಲಕ್ಷ್ಮಿ ಹಬ್ಬ. ನನ್ ಮೊಮ್ಮಗಳು ಇವತ್ತೇ ಮೈ ನೆರ್ದ್ ಕುಂತವಳೆ. ಕಣ್ರಿ, ಮನೆ ಎಲ್ಲ ಮೈಲ್ಗೆ ಹಬ್ಬ ಇಲ್ಲ. ಇವಾಗ ಅದಕ್ಕೆ ಆರ್ತಿ ಬೇರೆ ಮಾಡ್ಬೇಕಾ? ಅದಕ್ಕೆ ಬೇರೆ ದುಡ್ಡು ಖರ್ಚು. ಗಂಡು ಮಗು ಆಗಿದ್ರೆ ಚೆನ್ನಾಗಿರೋದು ನೋಡಿ. ನಾಳೆ ಏನ್ ವರಮಹಾಲಕ್ಷ್ಮಿ ನಮ್ದೇನ್ ಅಂತ ಜೋರಿಲ್ಲ ಬಿಡಿ. ಕಣ್ರಿ, ನನ್ ಮೊಮ್ಮಗಳು ಮದ್ವೆ ವಯಸ್ಸಿಗೆ ಬಂದವಳೆ. ನಾವೇ ಖರ್ಚು ಮಾಡ್ಬೇಕಾ ಇವಾಗ ಮದ್ವೆಗೆ? ಗಂಡ್ ಮಗ ಆಗಿದ್ರೆ ಚೆನ್ನಾಗಿರೋದು ನೋಡಿ. ಅತ್ತೆ ಸಾಕ್ ನಿಲ್ಸಿ. 20 ವರ್ಷದಿಂದ ನಿಮ್ ಯೋಚನೆನೂ ಚೇಂಜ್ ಆಗ್ತಿಲ್ಲ, ನಿಮ್ ನೈಟಿನೂ ಚೇಂಜ್ ಆಗ್ತಿಲ್ಲ. IAS ಎಕ್ಸಾಮ್ ಪಾಸ್ ಮಾಡ್ಕೊಂಡ್ ಬಂದಿದ್ದಾಳೆ ನಿಮ್ ಮೊಮ್ಮಗಳು. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ಬಾರಮ್ಮ ಅಂತ ಪೂಜೆ ಮಾಡಿದ್ರಷ್ಟೇ ಸಾಲದು. ಫಸ್ಟ್ ನಮ್ಮನೇಲಿರೋ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು. ಅವಾಗಷ್ಟೇ ನಿಜವಾದ ಲಕ್ಷ್ಮಿ ಒಲಿಯೋದು. ಇನ್ನು ಗಂಡು ಮಗು ಅಂತ ಸಾಯ್ತಿರಲ್ಲ.